ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆನಿಯನ್ ಟೊಮ್ಯಾಟೊ ಊತಪ್ಪ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ನಾನು ಈ ಥರ ಒಂದು ಲೋಟದಲ್ಲಿ ನಾನು ಅಕ್ಕಿನ ತೊಗೊತಾ ಇದ್ದೀನಿ. ಇದು ದೋಸೆ ಅಕ್ಕಿ. ನಾನು ಇಲ್ಲಿ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ದೋಸೆ ಅಕ್ಕಿ ಆದರೂ ಹಾಕ್ಕೊಳ್ಬೋದು ಅಥವಾ ದಪ್ಪನ ಅಕ್ಕಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ 2 ಲೋಟ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾನು 2 ಲೋಟ ಅಕ್ಕಿಗೆ ನಾನು 1 ಲೋಟ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು 3:1 ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 2:1 ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹೆಸರು ಬೇಳೆ, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಟೀ ಸ್ಪೂನ್ ಆಗೋಷ್ಟು ನಾನು ಮೆಂತ್ಯ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ತೊಳ್ಕೊಬೇಕು. ರೇಷನ್ ಅಕ್ಕಿಲಿ ತುಂಬ ಧೂಳಿ ಇರುತ್ತೆ. ನಾನು ಇಲ್ಲಿ ಕಲ್ಲೆಲ್ಲ ಆರಿಸ್ಕೊಂಡಿದ್ದೀನಿ, ಆಲ್ರೆಡಿ ಆರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು 3 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಬೇಕು. ಇದನ್ನು ಮಿನಿಮಮ್ ನಾವು 6 ಅವರ್ ನೆನೆಸ್ಕೊಳ್ಬೇಕಾಗತ್ತೆ, ಆಗಲೇ ಚೆನ್ನಾಗಿ ಬರೋದು. ಕಡಲೆಬೇಳೆ ಹಾಕೋದ್ರಿಂದ ನಿಮಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಗರಿ ಗರಿಯಾಗಿ ಬರುತ್ತೆ. ನಾನಿಲ್ಲಿ ಅವಲಕ್ಕಿ ಕೂಡ ನೆನೆಸ್ಕೊಳ್ತೀನಿ. ನೀವು ಅಕ್ಕಿ ರುಬ್ಬಕ್ಕೆ ಇನ್ನೇನು 1 ಅವರ್ ಅಥವಾ ಅರ್ಧ ಗಂಟೆ ಇದ್ದಂಗೆ ನೀವು ಅವಲಕ್ಕಿನ ನೆನೆಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು 5.5 ಅವರ್ ನೆನೆಸ್ಕೊಂಡಿದ್ದೀನಿ ಅಕ್ಕಿನ. ಈಗ ನಾನು ಅವಲಕ್ಕಿ ಕೂಡ ನೆನೆಸ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆ ನೀವು ರುಬ್ತೀರಾ ಅನ್ನೋ ಟೈಮಲ್ಲಿ ಅವಲಕ್ಕಿನ ನೆನೆಸ್ಕೊಳ್ಳಿ. ನಾನಿಲ್ಲಿ 1/4 ಲೋಟ ಆಗೋಷ್ಟು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅವಲಕ್ಕಿ ಒಂದೇ ಸಲ ಹಾಕ್ಕೊಳ್ಬೇಡಿ ಅಕ್ಕಿ ಜೊತೆಗೇ, ಯಾಕೆಂದರೆ ಇದು ಬೇಗ ಮೆತ್ತಗಾಗ್ಬಿಡುತ್ತೆ. ಸೊ ಒಂದು ಅರ್ಧ ಗಂಟೆ ನೀವು ರುಬ್ಬಕ್ಕೆ ಟೈಮ್ ಇದೆ ಅನ್ನೋ ಟೈಮಲ್ಲಿ ನೆನೆಸ್ಕೊಳ್ಳಿ. ನೋಡಿ, ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಅಕ್ಕಿ ಮತ್ತು ಅವಲಕ್ಕಿನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇಡ್ಲಿಗಾದರೆ ಗಟ್ಟಿಗೆ ರುಬ್ಕೊಳ್ತೀರಾ, ದೋಸೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ದೋಸೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ರು ಕೂಡ ನಡೆಯುತ್ತೆ. ನೋಡಿ, ನಾನು ಅಕ್ಕಿ ಮತ್ತು ಅವಲಕ್ಕಿನ 2 ಸೇರಿಸ್ಕೊಂಡು ನಾನು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ, ನಾನು ಈ ರೀತಿ ರುಬ್ಕೊಳ್ತಿದ್ದೀನಿ. ಈಗ ತುಂಬ ತರಿಯಾಗಿ ರುಬ್ಕೊಳ್ಬೇಡಿ. ನೀವು ಇಡ್ಲಿಗಾದರೆ ಸ್ವಲ್ಪ ತರಿ ರುಬ್ಕೊಳ್ಬೋದು, ಬಟ್ ದೋಸೆಗೆ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತೀನಿ. ಇದೇ ರೀತಿ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಅಕ್ಕಿನ ಇದೇ ರೀತಿಯಾಗಿ ನಾನು ರುಬ್ಕೊಳ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ನೀವು ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು. ನೀವು ಬೆಳಗ್ಗೆ ಒಂದು 10-11 ಗಂಟೆಗೆ ನೀವು ನೆನೆಸಿಟ್ಕೊಂಡ್ಬಿಟ್ರೆ ಅಕ್ಕಿ, ನೀವು 4-5 ಗಂಟೆಗೆ ರುಬ್ಬಿದ್ರೆ ನೀವು ಬೆಳಗ್ಗೆಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ, ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟೆಲ್ಲ. ನೋಡಿ, ನಾನು ಎಲ್ಲ ಹಿಟ್ಟನ್ನು ನಾನು ಇವಾಗ ಅಕ್ಕಿನ ರುಬ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಸೋಡಾ ಏನು ಇವಾಗಲೇ ಸೇರಿಸ್ತಾ ಇಲ್ಲ. ನಾನು ಬೆಳಗ್ಗೆ ಊತಪ್ಪ ಹಾಕ್ಕೊಳ್ತೀವಲ್ಲ ಆವಾಗಲೇ ನಾನು ಸೇರಿಸ್ಕೊಳ್ಳೋದು. ನಾವು ನೈಟ್ ನಾನು ಫರ್ಮೆಂಟೇಷನ್ ಮಾಡೋಕ್ಕೆ ಇಡ್ತೀವಲ್ವ, ಆವಾಗ ನಾನು ಉಪ್ಪು ಮತ್ತು ಸೋಡಾ ಏನೂ ಸೇರಿಸ್ಕೊಳ್ತಾ ಇಲ್ಲ. ಒಂದೇ ಪಾತ್ರೆಯಲ್ಲಿ ತುಂಬ ಇತ್ತು ಅಂಥೇಳಿ ನಾನು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದು ಉಬ್ಬಿ ಬಂದುಬಿಡತ್ತೆ, ಅಂದರೆ ಚೆಲ್ಬಿಡತ್ತೆ. ಅದಕ್ಕೋಸ್ಕರ ನಾನು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಇದನ್ನು ಮಿನಿಮಮ್ ನಾವು ಒಂದು 12ರಿಂದ 14 ಅವರು ಹಾಗೆ ಮುಚ್ಚಿ ಬಿಡಬೇಕಾಗತ್ತೆ, ಅಂದರೆ ಫರ್ಮೆಂಟೇಷನ್ ಆಗೋದಕ್ಕೆ. ನೋಡಿ, ನಾನು ಬೆಳಗ್ಗೆ ಓಪನ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸಣ್ಣ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಟೊಮ್ಯಾಟೊ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. 1 ಟೊಮ್ಯಾಟೊ ತೊಗೊಂಡಿದ್ದೀನಿ ಚಿಕ್ಕದು. ಹಾಗೆ 1 ಚಿಕ್ಕದು ಕ್ಯಾರೆಟ್ನ ಈ ರೀತಿಯಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕರಿಬೇವು ಕೂಡ 1-2 ಗರಿಯಾಗಷ್ಟು ಕರಿಬೇವನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಸೋಡಾ, ಜಾಸ್ತಿ ಹಾಕ್ಕೊಳ್ಬೇಡಿ. ಚಿಟಿಕೆ ಸೋಡಾ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ ಲಂಚ್ ಬಾಕ್ಸ್ಗೆಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಳ್ಬೋದು. ಯಾಕೆಂದರೆ ಇದರಲ್ಲಿ ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ, ಈ ರೀತಿ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಇದನ್ನೆಲ್ಲ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕು. ಉಪ್ಪೆಲ್ಲ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಕೂಡ ಹದವಾಗಿ ಅಂಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಂಡು ನಾನು ದೋಸೆ ಹಂಚನ್ನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ದೋಸೆ ಹಂಚು ಕಾದಿದೆ, ಎಣ್ಣೆ ಕೂಡ ಸವರ್ಕೊಂಡಿದ್ದೀನಿ. ನೋಡಿ, ಈಗ ಹಂಚ ಮೇಲೆ ನಾನು ಊತಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ದಪ್ಪಗೆ ಇರಬೇಕು. ಈ ರೀತಿ ರೌಂಡಾಗಿ ಹಾಕ್ಕೊಂಡು ನಾನು ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ನೀವು ಹಿಟ್ಟಿನ ಒಳಗಡೆನೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕೂಡ ಕಲಿಸ್ಕೊಂಡು ಹಾಕ್ಕೊಳ್ಬೋದು. ಅಥವಾ ನಾರ್ಮಲಾಗಿ ದಪ್ಪದಾಗಿ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ, ಟೊಮ್ಯಾಟೊ ಅದನ್ನೆಲ್ಲ ಒಮ್ಮೆ ಕಲಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು, ಬೇಗ ಆಗುತ್ತೆ. ನಾನು ಅದಕ್ಕೋಸ್ಕರ ಇದ್ರ ಜೊತೆ ಒಳಗಡೆನೆ ಹಾಕ್ಕೊಂಡಿದ್ದೀನಿ, ಅಂದರೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಒಂದು ಕಡೆ ಬೆಂದಿದೆ. ಇವಾಗ ಇನ್ನೊಂದು ಕಡೆ ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಊತಪ್ಪ, ಸೊ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಇದು ಬೆಂದಿದೆ. ಇವಾಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಇನ್ನೊಂದು ಊತಪ್ಪನ ಹಾಕ್ಕೊಳ್ತೀನಿ. ಫಸ್ಟ್ ಟೈಮ್ ಊತಪ್ಪ ಹಾಕ್ಕೋಬೇಕಾದ್ರೆ ಮಾತ್ರ ಎಣ್ಣೆ ಹಚ್ಕೊಂಡ್ರೆ ನಡೆಯುತ್ತೆ, ಎರಡನೇ ಸಲ ಏನು ಬೇಕಿರಲ್ಲ. ನೋಡಿ, ಇವಾಗ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪದಾಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಇರುತ್ತಲ್ವ, ನಿಮಗೆ ಮಾಮೂಲಿ ದೋಸೆ ಥರ ತೆಳ್ಳಗೆ ಹಾಕ್ಕೊಳಕ್ಕೆ ಬರೋದಿಲ್ಲ, ಇದು ದಪ್ಪದಾಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಹಾಕ್ಕೊಂಡು ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸಬೇಕು ಇದನ್ನು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಮಾಮೂಲಿ ದೋಸೆ ಹಿಟ್ಟಲ್ಲೇ ಸಪ್ರೇಟಾಗಿ ಮಾಡ್ಕೋಬೇಕಂತೇನಿಲ್ಲ. ನೀವು ಉಳಿದಿರೋ ದೋಸೆ ಹಿಟ್ಟಲ್ಲೂ ಕೂಡ ನೆಕ್ಸ್ಟ್ ಡೇ ಇನ್ನು ಮಿಕ್ಕಿರುತ್ತಲ್ವ ಹಿಟ್ಟು, ನೆಕ್ಸ್ಟ್ ಡೇಗೆ ಈ ರೀತಿಯಾಗಿ ಊತಪ್ಪ ಥರ ಕ್ವಿಕ್ಕಾಗಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು ಕಡೆ ಬೆಂದಿದೆ. ಇವಾಗ ಇನ್ನೊಂದು ಕಡೆ ತಿರುವಾಕೊಳ್ತಾ ಇದ್ದೀನಿ. ಅಂದರೆ ನೀವು ದೋಸೆ ಲೆಫ್ಟ್ ಓವರ್ ದೋಸೆ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಇವಾಗ ಎರಡು ಕಡೆ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಈಗ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಊತಪ್ಪ ರೆಡಿಯಾಗಿದೆ ಅಂತೇಳಿ. ಇದು ಆನಿಯನ್ ಟೊಮ್ಯಾಟೊ ಊತಪ್ಪ. ನೀವು ಬರೀ ಆನಿಯನ್ ಊತಪ್ಪ ಕೂಡ ಮಾಡ್ಕೊಳ್ಬೋದು. ಇದನ್ನು ನಾನು ಇವತ್ತು ಒಂದು ಸ್ಪೆಷಲ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಆನಿಯನ್ ಟೊಮ್ಯಾಟೊ ಊತಪ್ಪ ರೆಡಿಯಾಗಿದೆ ಅಂತೇಳಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.